बीदर जिले के भालकी तालुके के मर्चापुर ग्राम में शिव योगी सिद्धरामेश्वर की 853वीं जयंती बड़ी ही गौरव और श्रद्धा के साथ मनाई गई और एक भव्य रैली भी निकाली गई। इस कार्यक्रम के अध्यक्ष तुकाराम एनकोरे थे और इस कार्यक्रम का उद्घाटन शिवरप्पा हुग्गे पाटिल, रिटायर्ड प्रिंसिपल अक्का महादेवी पदवी पूर्व कॉलेज बीदर ने किया। इनके अलावा भूवी वड्डर समाज बीदर के जिला अध्यक्ष संतोष एनकोरे मुख्य अतिथि थे। इनके अलावा इस अवसर पर संगमेश पाटिल पूर्व अध्यक्ष बीएसएस के और सुनील अलियंबर जगदेवी अमरूद ग्राम पंचायत उपाध्यक्ष मर्चापुर, प्रभु पाटिल पीकेपीएस प्रेसिडेंट, शरणप्पा कार्यक्रम के आयोजक, संतोष ग्राम पंचायत मेंबर, मल्लिकार्जुन चौड़े पूर्व ग्राम पंचायत मर्चापुर, रामदास एनकोरे, मारुति एनकोरे के अलावा भारी संख्या में पुरुष महिलाएं श्रद्धालु उपस्थित थे। इस अवसर पर शिव योगी सिद्धरामेश्वर को श्रद्धांजलि अर्पित की गई। इस अवसर पर सभी उपस्थित अतिथियों और गणमान्य व्यक्तियों का सम्मान किया गया। भूवी वड्डर समाज के वरिष्ठ व्यक्तियों ने मीडिया से बात की। केके न्यूज़ के कैमरामैन महेश डिगे का कवरेज। बंधुगळे, ಇವತ್ತು ನಾವೆಲ್ಲರೂ ಬೀದರ್ ಜಿಲ್ಲೆಯ ಮಲ್ಚಾಪುರ ಗ್ರಾಮದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ವೈಭವಪೂರ್ವಕವಾಗಿ ಭಕ್ತಿ ಗೌರವದಿಂದ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಭೋವಿ ಸಮಾಜದ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಚರಣೆಯನ್ನು ಮಾಡಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥ ಈ ಸಮೂಹವೇ ಸಾಕ್ಷಿಯಾಗಿದೆ ಎಷ್ಟು ವೈಭವದಿಂದ ಈ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಮಸ್ತ ಬೀದರ್ ಜಿಲ್ಲೆಗೆ ಮಲ್ಚಾಪುರದ ಗ್ರಾಮದ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಜಯಂತ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಮಲ್ಚಾಪುರ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಪ್ರಥಮ ಬಾರಿಗೆ ಆಚರಿಸಲಾಯಿತು. ಇದು 2 ದಿವಸದ ಕಾರ್ಯಕ್ರಮ ಆಗಿತ್ತು. 2 ದಿವಸದಲ್ಲಿ ತರಾತುರಿಯಲ್ಲಿ ಆಗಿತ್ತು, ಅದ್ದೂರಿ ಅಂತೇಳಿ ಎಲ್ಲರಿಗೂ ಅನಿಸ್ತದೆ. ಜಿಲ್ಲೆಯ ಒಳಗೆ ಯಾವುದೇ ಗ್ರಾಮದಲ್ಲಿ ಈ ಥರ ಕಾರ್ಯಕ್ರಮ ಆಗಿಲ್ಲ. ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕು. ಮತ್ತು ಮುಂದಿನ ವರ್ಷ ಇದೇ ಜಯಂತಿ ಸಿದ್ದರಾಮೇಶ್ವರ ಜಯಂತಿ ಈ ಮಲ್ಚಾಪುರ ಗ್ರಾಮದಲ್ಲಿ ಎಲ್ಲ ಹಳ್ಳಿ ಜನ ಮತ್ತು ಬೀದರ್ ಜಿಲ್ಲೆಯ ಜನತೆಗೆ ಮತ್ತು ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಎಲ್ಲರಿಗೂ ಕರೆಸಿ ಕಾರ್ಯಕ್ರಮ ಮಾಡಿ ನಮ್ಮ ಸಮಾಜ ದಿನದ ಬೇಡಿಕೆಗಳು, ಸಮುದಾಯ ಭವನ ಆಗಲಿ ಮತ್ತು ಎಲ್ಲ ಮನೆಗಳು, ಕೆಲವೊಬ್ರದ್ದು ಇನ್ನೊಂದು ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಎಲ್ಲದಕ್ಕೆ ಸಚಿವರಂದ್ರೆ ನಮಗೆಲ್ಲ ಕ್ಷೇತ್ರಕ್ಕೆಲ್ಲ ಅವರೇ ಇದಿರ್ತಾರೆ. ಅವ್ರಿಗೇನು ಉಸ್ತುವಾರಿ ಸಚಿವರಿದ್ರೆ ಅವ್ರು ಮಾಡಿದ್ರೆ ಎಲ್ಲ ಕೆಲಸ ಇತ್ತು. ನಮ್ಮ ಸಮಾಜ ಸಚಿವರ ಜೊತೆಯಲ್ಲಿ ಇರ್ತದೆ. ನಮ್ಮದು ಏನಾದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ಅಂತ ಕಟ್ಟಿಸ್ಬೇಕಂತೇಳಿ ತುಂಬ ದಿನದ ಇಲ್ಲಿ ಒಂದು ಜಾಗನೂ ಇದೆ. ಅದು ಸಚಿವರು ಮುಂದೆ ಬರೋಂಥ ಜಯಂತಿದಲ್ಲಿ ಕರೆಸಿ ಮಾಡಿಸ್ಕೊತೇವೆ ಅಂತೇಳಿ ಅವ್ರ ಭರವಸೆಯನ್ನು ಲಾಸ್ಟ್ ಟೈಮ್ ಮಾತಾಡಿದಾಗ ಹೇಳಿದಾರೆ ಅಂತೇಳಿ. ಈ ಸಿದ್ದರಾಮೇಶ್ವರ ಜಯಂತಿ ಇನ್ನೂ ಇಲ್ಲಿ ಕೆಲವೊಂದು ಊರಲ್ಲಿ ಗೊತ್ತಿಲ್ಲ, ಯಾವುದೂ ನಮ್ಮ ಸಮಾಜದಲ್ಲಿ ಶಿಕ್ಷಣವಂತರು ಇಲ್ಲ. ಅದ್ರ ಸಲುವಾಗಿ ಎಷ್ಟು ಜನ ಜಾಗೃತಿ ಮೂಡಿಸ್ಯಾರ ಅಂತಂದ್ರೆ ಅದು ಸಿದ್ದರಾಮೇಶ್ವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅಂತೇಳಿ ಈ ಜಯಂತಿ ಎಲ್ಲರಿಗೆ ಶುಭಾಶಯಗಳನ್ನು ಕೋರ್ತೀನಿ. ನನ್ನ ಹೆಸರು ಸಂತೋಷ್ ಅನ್ಪುರ್ ಅಂತ. ಇವತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಅಂಗವಾಗಿ ನಮ್ಮ ಮಾಚಿಪುರ ಗ್ರಾಮದಲ್ಲಿ ನಮ್ಮ ಎಲ್ಲ ಭೂವಿ ಸಮಾಜ ಬಂಧುಗಳೇನದಂದ್ರೆ ಆಚರಿಸ್ತಾ ಇದ್ದಾರೆ. ಇದು ಮೊದಲನೇ ಸಲ ಅನ್ನಿಸ್ತದ. ಅದಕ್ಕೆ ನೆಕ್ಸ್ಟ್ ಇಯರ್ ಏನದ ಅಂದ್ರೆ ಭಾಳ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಭೂವಿ ಸಮಾಜದವರು ಅದನ್ನೆಲ್ಲ ಈಗ ಮಾತಾಡಿದ್ದಾರೆ. ಕೆಲವು ಕಾರಣದಿಂದ ಉಸ್ತುವಾರಿ ಸಚಿವರಾಗಲಿ ಮತ್ತು ನಮ್ಮ ಇವರು MP ಅವರಾಗಲಿ ಬರಲಿಕ್ಕಾಗಿಲ್ಲ. ಮುಂದಿನ ಸಲ ಏನದ ಅಂದ್ರೆ ಅವರಿಗೆ ಆಹ್ವಾನಿಸಿ ಭಾಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ಮಾಡ್ತೀವಿ. ಮತ್ತು ನಾವು ಗ್ರಾಮಸ್ಥರು ಕೂಡ ಎಲ್ಲ ಅವ್ರಿಗೆ ಏನು ಬೇಕಾಗಿದೆಲ್ಲ ಸಹಕಾರ ಕೊಡ್ತೀವಿ. ಇದಕ್ಕೂ ನಾವು ಅವ್ರಿಗೆ ಸಹಕಾರ ಕೊಟ್ಕೊತಾ ಬಂದೀವಿ. ಅವರು ನಮಗೆಲ್ಲ ರೀತಿಯಲ್ಲಿ ಸಹಕಾರ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಭೋವಿ ಸಮಾಜದವ್ರಿಗೆ ಬಿಟ್ಟು ನಾವಿಲ್ಲ, ನಮಗೆ ಬಿಟ್ಟು ಭೋವಿ ಸಮಾಜದವ್ರು ಇಲ್ಲ. ಮುಂದಿನ ವರ್ಷ ಏನದ ಅಂದ್ರೆ ಸಿದ್ದರಾಮೇಶ್ವರ ಜಯಂತಿ ಭಾಳ ಭವ್ಯವಾಗಿ ಆಚರಿಸ್ಬೇಕಂತೇಳಿ ಎಲ್ಲ ಈಗ ನಿರ್ಧಾರ ಮಾಡಿದ್ದು. ನೆಕ್ಸ್ಟ್ ಇಯರ್ ಏನದ ಅಂದ್ರೆ ನಾವು ಭಾಳ ಭವ್ಯ ಇದರಿಂದ ಸಿದ್ದರಾಮೇಶ್ವರ ಜಯಂತಿ ಆಚರಿಸ್ತೀವಿ ಅಂತೇಳಿ ತಮ್ಮೆಲ್ಲರಿಗೆ ಹೇಳಿ ಒಂದೆರಡು ಮಾತು ಮುಗಿಸ್ತಿದ್ದೀವಿ. ಸರ್, ತಮ್ಮ ಹೆಸರು?